तेजी म्यालये गंगाधर तेजिय म्याला जकरायन सारे ये मालिंगराय दीपक निंबुआ तेजी ಹಿಡಿದು ಕೊಟ್ಟವರಿಗೆ ಕೊಡತಿನಿಂದ ದಿಲ್ಲಿ ಭಾಷೆಯವರು ತುಂಬ ಬಂಗಾರ ರಾಯನ ಹಿಡಿದು ಕೊಟ್ಟವರಿಗೆ ಕೊಡತಿನಿಂದ ಹತ್ತಿ ಬರ್ರಿ ನನ್ನ ಬೆಲ್ಲ ಹತ್ತಿ ಬರ್ರಿ ಮಾತ ಕೇಳಿ ರಾಜನ ದಂಡಾಯ್ತು ತಯಾರೇ ಯಾಡಪ್ಪವನ್ನ ಗುಡ್ಡಕ್ಕ ಬಂದ್ರೆ ಹಿಡಿದು ನೆಟ್ಟಗದಾರೆ ಮುದ್ದನ ಮಾತು ಕೇಳಿ ರಾಜನ ದಂಡಾಯ್ತು ತಯಾರೇ ಯಾಡಪ್ಪವನ್ನ ಗುಡ್ಡಕ್ಕ ಬಂದ್ರೆ ಹಿಡಿದು ನೆಟ್ಟಗದಾರೆ
ದೇವಸ್ಥಾನ ಎಲ್ಲ ನಿಮ್ಮ ಹೆಸರಿಗೆ ನೀವು ಬರಲಿಕ್ಕ ರಾಜ ನಮಗ ಮಾಡತಾನ ಕಿರಿಕಿರಿ ಹೊಟ್ಟಿ ಒಳಗ ದೇವಸ್ಥಾನ ಎಲ್ಲ ನಿಮ್ಮ ಹೆಸರಿಗೆ ರಾಜನ ಹುಕುಮ ಆಗ್ಯದ ಬರಲಿಕ್ಕ ಮಾಡತಾನ ಕಿರಿಕಿರಿ ಪಠಣದಾಗ ಮೆರವಣಿಗೆ ಹೊಂಟದ ಬಾಳ ರಾವಣ ವೇಷದ ಸಮರಾಯ ನಿಂತ ಬಡವ ಮಕ್ಕಳ ಹಸನವತಿ ಪಟ್ಟಣದಾಗ ಯಾಕಂದ್ರೆ ಶಾಣಭವನ ಗುಡ್ಡದೊಳಗ ಬುಲ್ಲಾಳ ಸಮರಾಯ ಕಿಲ್ಲಾರಿಗಳ ಕೈತಿದ್ದ ಹೌದಾ ಒಂದಾನೊಂದು ದಿವಸ ನರಗಲ್ಲ ಪಡಿ ಮೇಲೆ ಕುಂತು ದುಃಖ ಮಾಡ್ತಿದ್ದ ಸೋಮರಾಯ ಹೌದು ಯಾಕ್ರಿಪ್ಪ ಅಣ್ಣ ತುಂಬಳೆ ತಾಣದ ಮೇಲೆ ಆಗಲೇ ಹೋದ ಬಾರಾಮತಿ ಒಳಗ ಅತ್ತಿಗೆ ಉಳಿದು ಸಣ್ಣ ಮಕ್ಕಳು ಹೆಣ್ಣು ಬಾಲಿ ತಗೊಂಡ ಕಾಡ ಕಾಂತಾರದೊಳಗೆ ಎಂತದ್ರೊಳಗೆ ಕಾಲ ಕಳೆದು ಗೊತ್ತು ಖರೆ ಇಲ್ಲೆಲ್ಲ ಗುರು ಕೊಟ್ಟ ಕಿಲ್ಲಾರಿಗಳೆಲ್ಲ ಬಹಳ ಸೌಮ್ಯವಾಗಿ ಬಹಳ ಸುಗಮವಾಗಿ ಮೇಯ್ತಾವ ಖರೆ ಆನಂದವಾಗಿ ಮೇಯ್ತಾವ ಗುಡ್ಡದಾಗ ಹತ್ತು ಹಸರು ಹುಲ್ಲ ತಿಳಿ ತಿಳಿ ನೀರು ಹರಿತಿದ್ದು ಜಿಳಿ ಜಿಳಿ ಆ ಕಿಲ್ಲಾರಿಗಳ ಮೈದು ಕಿಲ್ಲಾರಿಗಳ ನೀರು ಕುಡಿದು ಆನಂದದೊಳಗೆ ಹಾರಾಡ್ತಿದ್ವು ನರಗಲ್ಲ ಪಡಿ ಮೇಲೆ ಸೋಮರಾಯಿ ಕುಂತು ಒತ್ತಟ್ಟಿ ಹರುಷ ಆಗ್ತಿತ್ತು ಹಿಂದಿನ ನೆನಪಾಗಿ ದುಃಖ ಆಗ್ತಿತ್ತು ಸೋಮರಾಯಿ ಸಂತೋಷ ಆಗ್ತಿತ್ತು ಅವಾಗ ನರಗಲ್ಲ ಪಡಿ ಮೇಲೆ ಸೋಮರಾಯಿ ಕೊಟ್ಟು ಕಣ್ಣಾನ ನೀರು ತೆಗೆದ ಅವಾಗ ಹೇಳ್ತೇನೆ ಸೊನ್ನಾರಿ ಶಬ್ದಗಳು ಉಂಟಾಗಿ ಬಂದ ಸೋಮರಾಯಿ ಹೇಳ್ತಾನೆಪ್ಪ ಹಿಂದಿನ ನೆನಪ ತೆಗೆದು ದುಃಖ ಮಾಡಿದಾರೆ ಇನ್ನ ಮ್ಯಾಲ ನಾನು ನಿನ್ನ ಸಂರಕ್ಷಣೆಗಾಗಿ ಬಂದಿದ್ದ ಹೌದು ನಾನು 12 ಗಾವ ಹರದಾರಿ ದಾರಿ ನಡೆದ ಹೈರಾಣಾಗಿ ಬಂದಿದ್ದ ಕರೆ ಪಟ್ಟಸ್ತದ ಸೋಮರಾಯಿ ಊಟ ಮಾಡಿಸಂದಾಗ ಅವಾಗ ಹುಟ್ಟದ ಮರಿ ಹಾಲ ಸೋಮರಾಯಿ ತಂದು ಗುರುವಿಗೆ ಊಟ ಮಾಡಿಸಿದ ಊಟ ಮಾಡಿಸಿದ ನಂತರ ಏನಪ್ಪ ಹುಲ್ಲಿನ ಪಂಪಿಗೆ ಬಂದು ತಾಯಿ ನೇಳಕ್ಕನ್ನವನ್ನು ಎಬಿಸಿ ನೆಲ್ಲಕ್ಕಿ ವಾನ ಮಾಡಿ ಊಟ ಮಾಡಿ ಮುಂದ ಸೊನ್ನಾರಿಗಿರಿದಿಂದ ಬರುವಂತ ಟೈಮ್ದೊಳಗ ಸೊನ್ನಾರಿ ಶಬ್ದವನ್ನು ನಿಗದಿ ಹಾಕಿದೆ ಏನಂದ್ರ ಸೋಮರಾಯ ನನ್ನ ಗುರುತು ಹಿಡ್ದಂದ್ರ ಅವನ ಮನೆಯಾಗಿ ಎಳಿಗಾರ ಕಾಯ್ತೀನಿ ಮರ್ತಂದ್ರ ಅವನು ಸುಟ್ಟು ಭಸ್ಮ ಮಾಡಿ ಮೈಗೆ ಧರಿಸ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ನೆಗಡಿ ಹಾಕಿದ್ದ ಸೋಮರಾಯ ಬಂದ ಗುರುವಿನ ಕೂನ ಹಿಡಿದ್ರಿಪ್ಪ ಊಟ ಐತಿ ಎಲ್ಲ ಐತಿ ನಾವು ಹೋಗಬೇಕಂತ ತಿಳ್ಕೊಂಡ ಒಂದು ಬಿಗೆ ದಾರಿ ಮುಂದೆ ಹಾಕ್ತಿದ್ದ ಅವಾಗ ಅವ ನೆಗಡಿ ಹಾಕಿರ್ತಕ್ಕಂತ ಮಾತರುವಾಗಿ ಹೊಳ್ಳಿ ಬಂದು ಸೋಮರಾಯ ಹೇಳ್ತಾನ ನಾನು ಹೋಗಂಗಿಲ್ಲಪ್ಪ ಇಲ್ಲೇ ನಿನ್ನ ಕಿಲ್ಲಾರಗಳ ಸಂರಕ್ಷಣೆ ನಿಮ್ಮ ಸಂರಕ್ಷಣೆಗಾಗಿ ನೀನು ಉಳಿತೀನಿಪ್ಪ ನಿಮ್ ಸೋಮರಾಯ ಹೇಳ್ತಾನ ನಾಳೆ ದಿವಸ ನೀನು ರಣಗಂಬ ಹೇಳು ನಿನಗ ವಿದ್ಯೆ ಬುದ್ಧಿ ಎಲ್ಲಾ ಕಲಿಸ್ತೀನಿ ನಾನೇ ದಾಂಡಪಟನ ಎಲ್ಲಾ ನಿನಗೆ ಮಾಡಿ ನಿನಗೆಲ್ಲ ಮುಂದಿನ ಹೊಲಮಗಳು ಹೇಳ್ತೀನಿ ತಿಳ್ಕೊಂಡು ಸೋಮರಾಗಿ ವಿದ್ಯೆ ಕಲಿಸದ ಜಗ್ಗಪ್ಪ ಮಾಳಪ್ಪ ನೆಲಮೂರಿಗೆ ಬಯ್ಯಾರದಾಗ ಅವ್ರಿಗೆ ಕೂಡ ವಿದ್ಯೆ ಬುದ್ಧಿ ಕಲಿಸದ ಮುಂದೆ ಸೋಮರಾಯಿ ಒಂದು ಮಾತು ಹೇಳ್ತಾನೆ ಏನಂತ ಹೇಳ್ತಾನ್ರಿಪ್ಪ ಸೋಮರಾಯ ಗೌಡ್ರಿಗೆ ಮಾತಾ ಸೋಮರಾಯ ಡಿಲ್ಲಿ ಹಸನಾವತಿ ಪಟ್ಟಣದಾಗ ಸೌತಿ ಮಕ್ಕಳ ಪಾಲ ಸರಿಯಾಗಿ ಮಾಡಿ ಬಾ ಅಣ್ಣ ತಮ್ಮರಿಗೆ ಜಿದ್ದು ಬಿದ್ದದ ಬಾಳ ಸಹಿತ ತಂಟ ತಕರಾರು ನಡೆದದ ಡಿಲ್ಲಿ ಭಾಷೆ ಅಂದ್ರು ಮತ್ತೆ ಹಳ್ಳಿ ಹಣ್ಣು ಮರದು ಆ ತಂಟೆ ಕಡ್ದ ಬಾ ಸೋಮರಾಯ ತಿಳ್ಕೊಂಡು ಸ್ವನಾರಿಷದ ಕಳಿಸಿದಾಗ ಅವಾಗ
ಹಳ್ಳಿಯ ಹಣಮರ ಮತ್ತು ಡಿಳ್ಳಿ ಭಾಷೆನ ನ್ಯಾಯ ಬಗೆಹರಿಸಲಕ್ಕ ಸಾಮ್ರಾಯ್ ಹೋದ. ಹೋಗ್ರಿಪ್ಪ. ಹೋಗಿದಲ್ಲಿ ದಿಲ್ಲಿ ಭಾಷೆ ಕೇಳ್ತಾನ, ನೀನ್ ಯಾರು ಎಲ್ಲಿದಿಂದ ಬಂದಿ ಅಂತ ಕೇಳಿದಾಗ ಅವ ಎದಕ್ಕೆ ಬಂದಿ? ಸಾಮ್ರಾಯ್ ಹೇಳ್ತಾನ, ನಾನು ಹುಟ್ಟುಟ್ಟ ಹುರುದೇಶಿ ಬೆಳೆಯುತ್ತಾ ಪರದೇಶಿ. ಪರದೇಶ, ನನಗೆ ಹಿಂದೆ ಯಾರು ಇಲ್ಲ ಮುಂದೆ ಯಾರು ಇಲ್ಲ, ನಾನು ಬಂಗಾಳ ದೇಶದ ಭಾವ ಇದ್ದೀನಿ ಅಂದ ಸಾಮ್ರಾಯ್. ಹೌದು. ಮುಂದೆ ಡಿಳ್ಳಿ ಹಸನಮತಿ ಪಟ್ಯಾಣ ಗೆದ್ದ, 3 ತಿಂಗಳು ರಾಜಕೀಯ ಮಾಡ್ಲಕತ್ತಿದ್ದ. ಹೌದು. ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಒಟ್ಟಿ ವಾರಗ ಶಿವಸ್ಥಾನ ಹೊರಗೆ ತೆಗಿಬೇಕಾಗಿತ್ತು. ಹೌದು, ತೆಗಿಬೇಕಾಗಿತ್ತಲ್ರಿಪ್ಪ. ಅವಾಗ ಒಟ್ಟಿ ವಾರಗ ಶಿವಸ್ಥಾನದ ಮೇಲೆ ಶಿಲಾಲಿಪಿ ಯಾರಿತ್ತು ಅಂತ ಕೇಳಿದ್ರೆ ಮಾಳಿಂಗರೈ ಜಕರಾಯಿಗೆ ಮುಟ್ಟಬೇಕಂತ ಒಟ್ಟಿ ವಾರಗ ಶಿಲಾಲಿಪಿ ಹೌದು, ಅವ್ರ ಹೆಸರಾಗಿ ಬರ್ದಿತ್ತು. ಬರ್ದಿತ್ರಿಪ್ಪ. ಇಲ್ಲಿ ಒಂದು ಮಾತು ಹೇಳುದು, ಏನ್ರಿಪ್ಪ ಇನ್ನೊಂದು ಮಾತ? ಇದಾಗಿ ನಮ್ಮ ಅಪ್ಪಾಜಿ ಅವರು ಹೇಳಿದ್ದಾರೆ, ಒಂದು ಗುರು ಒಂದು ಶಿಷ್ಯ ಅಂತಕ್ಕಂಥದ್ದು. ಹೌದು. 2 ವಿಷಯ ಇಟ್ಟು ಮಾತಾಡ್ರಂದಾರ, ಯಾರು ಹೆಚ್ಚ ಯಾರು ಕಮ್ಮ ಅಂತಂದು ಹೇಳಂದ. ಹೌದು. ಅವಾಗ ಬೆಳ್ಳಿ ಹಸನಾವತಿ ಪಟ್ಟಣದೊಳಗೆ ನೆಲ ಭೂಮಿಯಾಗಿರ್ತಕ್ಕಂತ ಒಟ್ಟಿ ಒಳಗೆ ಶಿವಸ್ಥಾನ ಹಾವಾಗ ಹರದಾಡ್ತಿತ್ತು, ಚೇಳಾಗಿ ಚಿಮ್ಮಾಡ್ತಿತ್ತು, ಜ್ವಾಳದ ಕಾಳು ಹೋಗಿದ್ರೆ ಎಳ್ಳಾಗ್ತಿತ್ತು, ಅಷ್ಟು ಬೆಂಕಿಯಾಗಿ ಉರಿತಿತ್ತು. ಉರಿತಿತ್ರಿಪ್ಪ, ಉರಿತಿತ್ತು. ಆ ಒಟ್ಟಿ ಒಳಗೆ ಶಿವಸ್ಥಾನ ಯಾರಿಗೆ ಸ್ವಾಧೀನ ಆಗುತ್ತೆ ಅಂತ ಕೇಳಿದ್ರೆ ಜಕ್ಕಪ್ಪ ಮಾಳಪ್ಪಗೆ ಸ್ವಾಧೀನ ಆಗುವಂತ ಕಾಲ ಬಂತು. ಹೌದು. ಅವಾಗ ಡಿಳಿ ಭಾಷೆ ಅಂದ, ಒಂದೇ ತಾಯಿ ಹೊಟ್ಟಿಗೆ ಹುಟ್ಟಿರ್ತಕ್ಕಂಥ 2 ಜಾತ ಜೊತೆ ಮಕ್ಕಳ ಹೌದು. ಅವರ ಹಸ್ತದಿಂದ ಅದನ್ನ ಆಗ್ಬೇಕಾಗ್ಯದ, ಚಕ್ಕಪ್ಪ ಮಾಳಕ್ ಮುಟ್ಟಬೇಕಾಗ್ಯದ. ಚಕ್ಕಪ್ಪ ಮಾಳಪ್ಪಗಳು ಎಲ್ಲಾರು ಹುಡುಕ್ಯಾಡ ಅಂದಾಗ ಹಾ. ಹೋಗಾರ ಮತ್ತೆ ಅವ್ರು ಹುಡುಕಿ ಬಂದಿದ್ರು. ರಾತ್ರಿ ಹೋಗಿ ಹೌದು. ಶಾಡಬಾಬನ ಗುಡ್ಡದಾಗ ನೆಲ ಹುಡುಗಾರ್ರಿಪ್ಪ. ಅವಾಗ ಡಿಳ್ಳಿ ಭಾಷೆ ಏನ್ ಮಾಡ್ದ ಅಂತ ಕೇಳಿದ್ರ, ಏನ್ ಮಾಡ್ತಾನ್ರಿ? ತನ್ನ ರಾಜವಾಡ ಇರ್ತಕ್ಕಂಥ ಒಡ್ಡಿ ಒಳಗ ಏನು ಆನೆ ಅಂಬಾರಿ ಹಾ. ಕುದುರೆ ಪಾಗೆ ಎಲ್ಲಾ ಕೊಟ್ಟ ಜಾತ ಜೊತೆ ಜಕ್ಕಪ್ಪ ಮಾಳಪ್ಪರನ್ನ ಕುಂದಿರ್ಸ್ಕೊಂಡು ಬರೀ ಜಲ್ಲಿ ಹಸನವತಿ ಪಟ್ಟಾಣ ಕರ್ಕೊಂಡು ಬರ್ರಿ, ಕರ್ಕೊಂಡು ಬರೀ ತಿಳ್ಕೊಂಡು ಕಳಿಸಿದ. ಅವಾಗ ಡೆಲ್ಲಿ ರಾಜನ ದಂಡೆಲ್ಲ ಹೋಗಿ ಮಾಳಪ್ಪಗೆ ಶಾಡಬಾಬನ ಗುಡ್ಡದಿಂದ ಜಕ್ಕಪ್ಪಗೆ ಶಾಡಬಾಬನ ಗುಡ್ಡದಿಂದ ಆನೆ ಅಂಬಾರಿ ಮೇಲೆ ತಗೊಂಡು ಬಂದದ್ದು ಡೆಲ್ಲಿ ಹಸನವತಿ ಪಟ್ಟಣದಾಗ ಮೆರವಣಿಗೆ ಹೊಂಟಿತ್ತ. ಹೊಂಟಿತ್ರಿಪ್ಪ. ಅವಾಗ ಭಾವನ ವೇಷದ ಸಾಮ್ರಾಜ್ಯ ನಿಂತು ನೋಡಿದ ಮಕ್ಕಳನ್ನ, ಹೌದು. ತಂದೆ ಇಲ್ಲ, ತಾಯಿ ಇಲ್ಲ, ನಾ ಇಲ್ಲ, ಬಂದಿಲ್ಲ, ಬಳಗಿಲ್ಲ, ನನ್ನ ಮಕ್ಕಳು ಇಂತ ಡೆಲ್ಲಿ ಹಸನವತಿ ಪಟ್ಟಣದಾಗ ರಾಜ ವೈಭವದೊಳಗೆ ಅವ್ರ ಮೆರವಣಿಗೆ ನಡೆದಂದ್ರ ನಡ್ದಾರಂದ್ರ ಸಮರಾಯಿಗೆ ಆನಂದ ಆಗಿ ದಾರಿ ದಂಡಿಗೆ ನಿಂತು ನೋಡ್ತಿದ್ದ. ಅವಾಗ ಮಾಳಪ್ಪನ ನೆದರ್ ಸಮರಾಯದ ಮೇಲೆ ಬಿತ್ತು. ಬಿತ್ರಿಪ್ಪ. ಏನ್ ಓಡಿ ಹೋಗಿ ತನ್ನ ಚಿಕ್ಕಪ್ಪಗೆ ತೆಕ್ಕಿ ಹಾಕೊಂಡ. ಅವಾಗ ತಿಳ್ಳಿ ಭಾಷೆ ಗಾಬರಿ ಆದ. ಹೌದ್. ಅಲ್ಲಪ್ಪ ಸಮರಾಯ ಗೌಡ, ಹಾ ಹಾ. ನೀನು ಹುಟ್ಟುಟ್ಟು ಹುರುದೇಶ ಅಂದಿದ್ದಿ ಬೆಳೆಯುತ್ತ, ಪರದೇಶ ಅಂದಿದ್ದಿ, ನಿನಗೆ ಹಿಂದಿಲ್ಲ ಅಂದಿದ್ ಮುಂದಿಲ್ಲ, ಇವು 2 ಮಕ್ಳು ಯಾರು ಅಂತ ಕೇಳ್ದ. ಕೇಳಿದಾಗ ಏನ್ ಹೇಳ್ತಾನ್ರಿಪ್ಪ? ಅವಾಗ ಸೋಮರಾಯ ಹೇಳ್ತಾನೆ ಇದ್ದ ಮಾತ, ನಾನು ಹಾ ಹಾ. ಹಾರಾಮತ್ತಿ ಗೌಡ ಅರಸ ಸೋಮರಾಯ, ಹೌದ್. ನನಗ ಗುರು ಕೊಟ್ಟ ಕಳಿಸ್ಯಾನ. ನಿನಗೆ ಹಳ್ಳಿ ಹಣಮರ ಡಿಳಿ ಭಾಷೆ ನಿಮ್ಮೆಲ್ಲ ತಂಟೆ ತಕರಾರ ಕಳೆದು ಬಾತಿ ಕಳಿಸ್ಯಾನ. ನ್ಯಾಯ ಮಾಡಿ ಬಾ ಹೇಳಿ ಕಳಿಸ್ಯಾನ. ಅದಕ್ಕಾಗಿ ನಾ ಭಾವನೆ ವೇಷ ಹಾಕೊಂಡು ಬಂದಿದ. ಇವು ನನ್ನ 2 ಅಣ್ಣನ ಮಕ್ಕಳದಾವ. ನಾನು 3 ತಿಂಗಳು ಈ ಗಾದಿ ಮೇಲೆ ಕೂತ ರಾಜಕೀಯ ಮಾಡೀನಿ. ಹೌದು. ಖರೆ ಇನ್ನು ಮುಂದೆ ನನ್ನ ಮಕ್ಕಳು ಈ ಗಾದಿ ಮೇಲೆ ಕುಂಡ್ರದಾರ, ನಾ ಹೋಗಾಮಿದ್ದೀನಿ. ಹೌದು. ನಾವು ಹೋಗೋದಿಲ್ಲ, ನನ್ನ ಮಕ್ಕಳು ಇಲ್ಲಿ ಇಲ್ಲಿ ಕುಂಡ್ರವ್ರದಾರ. ಹೌದು. ಈ ಗಾದಿ ಮೇಲೆ ನನ್ನ ಮಕ್ಕಳು ಕೂತ ಬಳಿಕ ಹಾ. ಅವ್ರು ಏನು ಹೇಳ್ತಾರ, ಅವ್ರು ಹೇಳಿದ್ದು ನೀವು ಮಾಡಬೇಕು, ಕೇಳಬೇಕು ಅಂತಕ್ಕಂಥದ್ದು ಆಜ್ಞೆ ಮಾಡಿ ಸಮುರಾಯ ಅಲ್ಲಿಂದ ಬರ್ತಾರ. ಹೌದು. ಇಲ್ಲಿ ನಮ್ಮ ಶಿಷ್ಯರ ಪಾಲ ನಮ್ಮ ಪಾಲಿಗಿರ್ಲಿ, ಇರ್ಲಿಪ್ಪ. ನಮ್ಮ ಪಾಲಿಗೆ ಶಿಷ್ಯನ ಪಾಲು ಇರ್ಲಿ, ನಮ್ಮ ಪಾಲಿಗಿರ್ಲಿ. ಗುರುಗಳ ಪಾಲ ಅವ್ರ ದೊಡ್ಡ ಮೇಲೆ ಗುರುಗಳಿಗೆ ಇರ್ಲಿ. ಇರ್ಲಿಪ್ಪ, ಇರ್ಲಿ. ಇಲ್ಲಿ ಏನಂತ ಕೇಳ, ಶಿಷ್ಯ ಮಾಳಿಂಗರಾಯ ಒಟ್ಟಿ ವಾರಗ ಶಿವಸ್ಥಾನ ತಗೊಂಡ ಬಂದ ಈ ಭವಕ, ಈ ಸಡ್ಡೆ ಈ ಕಲಿಯುಗದೊಳಗೆ ಒಟ್ಟಿ ವಾರಗ ಶಿವಸ್ಥಾನ ನುಡಿತಾವ. ಹೌದು. ಜಗತ್ತದೊಳಗೆ ಬೆರೀತಾವ. ಇದು ನಮ್ಮ ಶಿಷ್ಯ ಮಾಡಿರ್ತಕ್ಕಂಥ ಪವಾಡ. ಬಾಳ ಐತ್ರಿಪ್ಪ. ಹೌದಲ್ಲ? ಹೌದು. ನಿಮ್ಮ ಗುರು ಜಗತ್ತದೊಳಗೆ ಏನು ತಂದು ಕೊಟ್ಟ, ಏನು ತಂದು ಕೊಟ್ಟ, ಅವನಿಂದ ಏನು ಪವಾಡ ನಡೀತು, ಏನು ಪವಾಡ ನಡೀತು. ಹೌದು. ಬಹಳ ಹೇಳುದಿಲ್ಲ, ನಮ್ಮ ಶಿಷ್ಯನ ಪವಾಡಗಳು ಬಾಳದಾವ. ಬಾಳ ಸರಿ, ನಿಮ್ಮ ಬೀರು ದೇವರು ಎಲ್ಲಿ ತಂದ, ಏನು ತಂದ ಜಗತ್ತದೊಳಗೆ, ಹೌದು. ಅವ್ರ ಪವಾಡ ಏನ್ ನಡೆದವಲ್ಲ ಅಂತಂದು ಅವ್ರು ಹೇಳ್ತಾರೆ. ಹೇಳ್ತಾರಲ್ರಿಪ್ಪ. ಕೇಳ, ಬನ್ನಿ. ಏ ಹಸನವತಿ ಪಟ್ಟಾಣದಾಗ ಮೆರವಣಿಗೆ ಹೊಂಟತ್ತ ಬಾರಿ, ಅವರ ವೇಷದ ಸಮರಾಯ ನಿಂತ ಬಡರ ಮಕ್ಕಳ ಮಾರಿ. ಏ ಹಸನವತಿ ಪಟ್ಟಣದಾಗ ಮೆರವಣಿಗೆ ಹೊಂಟತ್ತ ಬಾರಿ, ಅವರ ವೇಷದ ಸಮರಾಯ ನಿಂತ ಬಡರ ಮಕ್ಕಳ ಮಾರಿ. ಏ ಕರುಣೆ ಗುರುತ ಹೆಣದ ಮಕ್ಕಳು ಕತ್ತಿಗೆ ಸುತ್ತರಾರು ಹಾರೆ, ತಂದೆ ಬಂದ ಹೆಣದ ಮಕ್ಕಳು ಕತ್ತಿಗೆ ಸುತ್ತರಾರು ಹಾರೆ.
ಹೇಳ್ಬೋದು ನಮ್ಮ ಭಾವನಗರದ ಹೊನ್ನಪ್ಪ ಸರ್ ಅವರು. ಏನ್ರಿಪ್ಪ? ಗುರು ಕೊಟ್ಟಿರ್ತಕ್ಕಂತ ಶಕ್ತಿ ಮಾಳಾಪಗಿತ್ತು ಅಂತ ಹೇಳಿ ನೀವು ಹಿಂಗ ಏನಾರು ತಿಳ್ಕೊಂಡಿರಿ. ಹಾ ಹಾ ಹಿಂಗಲ್ಲ. ಹಿಂಗಲ್ಲ. ಹೌದು. ಶಿಷ್ಯರಲ್ಲಿ ಒಂದೊಂದು ಮಹತ್ವದ ತತ್ವದ ಗುಣಗಳಿಂದ ಶಿಷ್ಯರು ಬೆಳಿತಾರೆ. ಹೌದು ಹೌದು. ಅವರ ಪರಿಶ್ರಮದಿಂದ, ಅವರ ಶಕ್ತಿಯಿಂದ. ಲಕ್ಷಾಣದ ಗುರು ಸಿದ್ಧಲಿಂಗನ ಕೈಯಾಗ ಎಷ್ಟೋ ಮಂದಿ ಶಿಷ್ಯರಿದ್ರು. ಹೌದು ಹೌದು. ರಗಡ ಮಂದಿ ಶಿಷ್ಯರಿದ್ರು ಕರೆ. ಇದ್ರ ಕರೆ. ಹೌದು. ಆದ್ರ ಆ ಲಕ್ಷಾಣ ಸಿದ್ಧಲಿಂಗ ಎಲ್ಲಾರನ್ನು ಉದ್ಧಾರ ಮಾಡುವಂತ ಶಕ್ತಿ ಇತ್ತಾರೆ. ಎಲ್ಲಾರನ್ನು ಉದ್ಧಾರ ಮಾಡ್ಬೇಕಾಗಿತ್ತಲ್ಲ. ಹಾ ಹಾ. ಅವ್ರು ಹಂಗ ಮಾಡಿರಲ್ಲ. ಶಿಷ್ಯನ ಶಕ್ತಿ ನೋಡುವಂತೆ ಒರಿಗಲಿ ಹಚ್ಚಿದ್ರೆ ಎಲ್ಲಾ ಶಿಷ್ಯರನ್ನ ತೆಗೆದು ತೋಡಿ ಹೋಗುದು ಅಲ್ಲ. ಅವ್ರ ಗುರುವಿನಲ್ಲಿ ಅಂತ ಶಕ್ತಿ ಇತ್ತಂದ್ರ ಲಕ್ಷಾಣದ ಸಿದ್ದಪ್ಪ ಎಲ್ಲಾರ್ಗಿ ಎಲ್ಲಪ್ಪ ಮಾರದ ಮಾಡ್ಬೇಕಾಗಿತ್ತಲ್ಲ. ಹೌದು. ಮಾಡಕ್ ಬರಂಗಿಲ್ಲ. ಹೌದು ಹೌದು. ಯಾರಲ್ಲಿ ಗಟ್ಟಿ ತತ್ವ ಇರ್ತತಿ ಹಾ ಹಾ. ಅವರೇ ಮಾತ್ರ ಶಿಷ್ಯರಾಗ್ತಾರ. ಹೌದು. ಒಂದು ಮಾತು ಹೇಳ್ಬೋದ, ಹೆಂಗ್ರಿಪ್ಪ? ಭೂಮಿ ಚಲೋ ಇತ್ತಂದ್ರೆ ಯಾವುದೇ ಬೀಜ ಹೋಗಿನಿ ಬೆಳೀತದ, ನಾಟತೈತಿ. ಹೌದು. ಭೂಮಿ ಸೌಳಿತ್ತಂದ್ರೆ ಬೇಕಾದಂತ ಚಲೋ ಸಿಡಿಸ್ತಂದ್ ಹೋಗಿರಿ ನೀವು. ಆದ್ರೂ ಅದನ್ನ ನಾಟಂಗಿಲ್ಲ. ನಾಟಂಗಿಲ್ಲ. ಹೌದು. ಇಲ್ಲಿ ಏನದ ಶಿಷ್ಯನ ತತ್ವ ಭೂಮಿ ಇದ್ದಂಗ. ಹಾ ಹಾ. ಶಿಷ್ಯನಲ್ಲಿ ಒಳ್ಳೆ ತತ್ವ ಐತೆ ತಿಳ್ಕೊ. ಯಾವ ಗುರು ಬೇಕಾದ್ರೆ ಅವನಲ್ಲಿ ಹೋಗೋದಾದ್ರೆ ನಾಟ್ಯ ಬಿಡ್ತದೆ. ನಾಡ್ತದ ನಾಡ್ತದ. ಹೌದಲ್ಲ? ಹೌದು. ನಿನ್ನಲ್ಲಿ ಮಾಡುವಂತ ಛಲ ಇತ್ತಂದ್ರ ನನ್ನಲ್ಲಿ ಹೇಳುವಂತ ಗುಣ ಇತ್ತಂದ್ರ ಹಾ ಹಾ. ಹಾಗೆ ಆಗ್ತದ. ಹಾಗೆ ಆಗ್ತದ. ಹೌದು. ಕಾರಣ ಹೇಳಂಗ್ ಹೇಳ್ದ ನೀ ಕೇಳಿಲ್ಲ ಅಂದ್ರೆ ನಾ ಏನ್ ಮಾಡೋದು? ಹಾ ಹಾ. ಉಪಯೋಗ ಏನದ? ದಾರಕ್ಕೆ ಗಂಟ್ ಹಾಕಿದ್ರೆ ಕೋದಿ ಹೊಂದಂಗ ಆಕೈತಿ. ಹಾ ಹಂಗಾಗ್ತದ. ಮತ್ತು ಹಿಂಗ ಆಸೆ ಆಸೆ. ಹಾ ಹೌದು. ಹಂಗ ಹೌದು. ಅದಕ್ಕೆ ಹೇಳ್ತಾರ ಮಾಳಿಗೆ ಬೀರಿದವ್ರಿಗೆ ಸಂಜೆ ಬೇರೆದವರಿಗೆ ಸಂಜೆಗೆ ಬಂದಾಳ, ಮುಂಜಾನೆ ನಿಂದಿರ್ಲಿಲ್ಲ. ಮುಂಜಾನೆ ಬಂದಾಳ, ಸಂಜೆಕ್ ನಿಂದಿರ್ಲಿಲ್ಲ. ಸಂಜೆಗೆ ನಿಂದಿರ್ಲಿಲ್ಲ. ಅವೆಲ್ಲ ಓಡುಗಾರ ಮತ್ತ ಅವ್ರ ಹೆಸರು ಬೆಳಿಬೇಕಾಗಿತ್ತಲ್ಲ. ಬೀರದೇವ್ರಲ್ಲಿ ಅಂತ ಶಕ್ತಿ ಇತ್ತಂದ್ರೆ ಗುರುವಿನ ಪಾಲ ತಗೊಂಡ್ರಿ ಅಂದ್ರೆ ಮುಂದಿನ ಈಗ ಹೇಳ್ತಾನ. ಆ ಮುಂದಿನ ವಿಚಾರ ನೀವು ಹೇಳುವಂತ ವಿಚಾರ. ಮುಂದಿನ ನೀವು ಮಾತಾಡ್ತಕ್ಕಂತ ಮಾತು ಈಗ ಮಾತಾಡ್ಬಿಟ್ರೆ ಮತ್ ಬಗೆಹರಿತದ. ಯಾಕ ಸಮಯ ಇಲ್ಲ. ಹೌದು. ಸಂಜೆಗೆ ಬಂದಾಳ, ಮುಂಜಾನೆ ನಿಂದ್ರಿಲ್ಲ. ಮುಂಜಾನೆ ಬಂದಾಳ, ಸಂಜೆಕ್ ನಿಲ್ಲಿಲ್ಲ. ಅವರಲ್ಲಿ ಮಾಡುವಂತ ಗುರುವಿನಲ್ಲಿ ತಾಕತ್ತಿತ್ತಂದ್ರ ಮಾಡ್ಬೇಕಾಗಿತ್ತು. ಕರೆ ಶಿಷ್ಯನಲ್ಲಿ ತಾಕತ್ತದ. ಹೌದು. ಶಿಷ್ಯನಲ್ಲಿ ಅಂತ ಶಕ್ತಿ ಅದ. ಶಕ್ತಿ ಅದಂತಕ್ಕಂತ ಒಂದು ವಿಷಯ ಹೌದು. ಅವ್ರಿಗೆ ಹೇಳುತ್ತ. ಹೌದು. ಮಾಳಪ್ಪ ಬಂದವರಿಗೆಲ್ಲ ಒಂದ್ ಅವತಾರದಾಗಲ್ಲ, ಆಹಾ. ಎಲ್ಲಾ ಅವತಾರದಲ್ಲಿ ಮಾಳಿಂಗರನ ಪ್ರವಾಡ ದೊಡ್ಡದದ. ದೊಡ್ಡದರಿಪ್ಪ. ಆ ಶಿಷ್ಯನ ತತ್ವನೇ ಬೇರೆ. ಗುರುಗಳ ಇವತ್ತ ನಕರ ಮುಂದೆ ಒಳಗೆ ಒಂದು ಮಠ ಐತಿ ಅಂದ್ರ ಗುರು ಮಠದಾಗ ಕೂತ್ರಿ ಎಂದು ಬೆಳಂಗಿಲ್ಲ. ಬೆಳಲ್ರಿಪ್ಪ. ಗುರುವಿನ ಬೆಳೆಸವ್ರ ಯಾರು? ಶಿಷ್ಯರು. ಶಿಷ್ಯರು ಊರಾಗ ಬಂದ್ ನಮ್ ಗುರು ಹಿಂಗ ಹಿಂಗ ಹೇಳಿದ್ರೆ ಅವ್ನ್ ಗುರು ಬೆಳಿತಾನ. ನಮ್ಮ ಗುರು ಬಹಳ ಚಲೋ ಅದಾರತೆ. ಶಿಷ್ಯ ಊರ್ ತುಂಬಾ ವರ್ಣನೆ ಮಾಡಿದಾಗ ಗುರು ಬೆಳಕಿಗೆ ಬರ್ತಾನ. ಮತ್ ಕೂತಲ್ಲಿ ಕೂತ್ರ ಅವ್ರನ್ನ ಯಾರ ನೀ ಯಾವ್ದಾದ್ರು ಯಾಕೆ ಬಂದಿರಲ್ಲ. ಅಲ್ಲೇ ಗುರು ಮಠ ಕಟ್ಟ ಕೂತಂದ್ರ ಕಜ್ಜ ಕಜ್ಜ ಬೇಕಾದ್ರೆ ಕಜ್ಜ ಹಾಕೋರು ಶಿಷ್ಯರೇ. ಅದಕ್ಕೆ ಶಿಷ್ಯ ತತ್ವ ಬಹಳ ಜಗತ್ತೊಳಗ ದೊಡ್ಡದದ. ಅಂತ ಶಿಷ್ಯರನ್ನ ನಮ್ಮ ಪಾಲಿಗೆ ತಗೊಂಡ ಗುರುವಿನಲ್ಲಿ ಅವ್ರ ಪಾಲಿರಲಿ ಇರ್ಲಿ. ಕೇಳ ಹೆಂಗ್ರಿಪ್ಪ? ಸೋಮರಾಗ ನೀನು ಎರಡು ಮಕ್ಕಳ ಯಾರು ನನಗ ಹೇಳಬೇಕು ಸೋಮರಾಗ ನೀನು ಅಲ್ಲೊಂದಿದು ಎರಡು ಮಕ್ಕಳ ಯಾರು ಅಂತ ನನಗ ಹೇಳಬೇಕು ತರಾತುರಿ. ನನ್ನ ಮಕ್ಕಳ ಹೆಣ್ಣು ಸಾಲಿ ಕಂಡಳ ನನ್ನ ಹೆಣ್ತಿನಾರೆ. ಉತ್ತಮ
ಸದ್ದಾಗಿ ಮಾಡೋ ಇತ್ತು ಬಾಳ ಹುಷಾರೇ ಏ ಸಮರಗೌಡ ಮಾಳಿಂಗರಾಯಗ ಹೇಳತಾರ ಮೊದಲೇ ಗದ್ದರದಿಗೆ ಸದ್ದಾಗಿ ಮಾಡೋ ಇತ್ತು ಬಾಳ ಹುಷಾರೇ ಏ ಹನ್ನೆರಡು ಸಾವಿರ ಕೈಗಾರಿಕೆ ಕೈಯಾಗ ಮಾಡತಾರ ಚಾಕರಿ ಹನ್ನೆರಡು ಸಾವಿರ ಕೈಗಾರಿಕೆ ಮಾಡತಾರ ಚಾಕರಿ ಕೆಲಮದುಗಿಗೆ ಸೋತಾನ ಮಗನು ಕನಕ ನೀವು ಬರ್ರಿ ಕೆಲಮದುಗಿಗೆ ಸೋತಾನ ಮಗನು ಕನಕ ನೀವು ಬರ್ರಿ ಮಾಳಿಂಗರಾಯ ಮಾಡಿದಲೀರ ಮತ್ತೊಮ್ಮೆ ಹರಮಯಂಬರಾಗ ಕಟ್ಟು ಸರ್ವೋಪ ಮಟ್ಟ ನಂಬುತ್ತಾರೆ ಮಾಳಿಂಗರಾಯ ಮಾಡಿದಲೀರ ಮತ್ತೊಮ್ಮೆ